ಬೆಂಗಳೂರಿನ ಉದ್ಯಮಿಯೊಬ್ಬರ ಮೇಲೆ ಈಗ ಫೈರಿಂಗ್ ನಡೆದಿದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕಾನೂನು ವಿದ್ಯಾರ್ಥಿ ಅಲ್ಫಜ್ ಏನಿದೆ ಅಲ್ಫಲ್ ಅವರು ಅರೆಸ್ಟ್ ಆಗಿದ್ದಾರೆ. ಅಫ್ಜಲ್ ಅಂತ ಹೇಳ್ತಾ ಇದ್ದಾರೆ, ಫಜಲ್ ಅಫ್ಜಲ್ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ಅವ್ರ ಮೇಲೆ ಫೈರಿಂಗ್ ನಡೆದಿದೆ, ಉದ್ಯಮಿಯ ಮೇಲೆ ಫೈರಿಂಗ್ ಮಾಡಲಾಗಿದೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಫ್ಜಲ್ ಎಂಬ ವ್ಯಕ್ತಿ ಅರೆಸ್ಟ್ ಮಾಡಲಾಗಿದೆ. ಬಸವನಗುಡಿ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಕೃಷ್ಣರಾವ್ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿದ್ದಾಗ ರಾಜ್ಗೋಪಾಲ್ ಅವರ ಮೇಲೆ ಫೈರಿಂಗ್ ಆಗಿದೆ. ಈ ಒಂದು ವಿಚಾರ ಕೇಳಿ ಬರ್ತಾ ಇದೆ. ರಾಜ್ಗೋಪಾಲ್ ಅವರ ಮೇಲೆ ಫೈರಿಂಗ್ ಮಾಡಿದ್ದಾನೆ ಅಫ್ಜಲ್. ಆರೋಪಿ ಏನಿದ್ದಾನೆ ಆತ ನರ್ತಕಿ ಹಾಗೂ ಕಾರ್ಗಿಲ್ ಬಾರ್ ಮಾಲೀಕ ರಾಜ್ಗೋಪಾಲ್ ಆಗಿರ್ತಾರೆ. ಅವರು ಬಾರ್ನ ಮಾಲೀಕ. ಇವರು ಬೆದರಿಕೆ ಇಲ್ಲದೆ ಇದ್ದಿದ್ರು ಕೂಡ ಏರ್ಗನ್ನಿಂದ ಶೂಟ್ ಹೇಗಾಯಿತು ಎನ್ನುವಂತಹ ಪ್ರಶ್ನೆ. ಯಾರಾದರೂ ಹತ್ಯೆಗೆ ಸಂಚು ರೂಪಿಸಿದ್ರ? ಮೊದಲೇನೆ ಹಲವು ಆಯಾಮಗಳಿಂದ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಟಾರ್ಗೆಟ್ ಮಾಡಿ ಹೊಡೆಯಲು ಯಾರಾದರೂ ಮುಂದಾಗಿದ್ರ? ಏನಾದರೂ ಒಂದು ಕಾರಣ ಇತ್ತ? ಗಲಾಟೆಗಳಿದ್ವಾ? ಫ್ಲಾಟ್ನಲ್ಲೇ ಶೂಟಿಂಗ್ ಅಭ್ಯಾಸವನ್ನು ನಡೆಸಿದ್ನ ಆ ಒಬ್ಬ ಆರೋಪಿ? ಬುಲೆಟ್ ಎಲ್ಲಿಂದ ಹಾರಿ ಬಂದಿದೆ ಎಂಬುದರ ಜಾಡನ್ನು ಹುಡುಕ್ತಾ ಇದ್ದಾರೆ ಪೊಲೀಸರು. ಹೊರಗಿನಿಂದ ಗುಂಡು ಬಂದಿರುವುದು ಅಂತ ಹೇಳಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ತನಿಖೆ ಆಗ್ತಾ ಇದೆ. ಗುಂಡು ಬಂದಂತಹ ಒಂದು ಕಡೆಯ ಫ್ಲಾಟ್ಗಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಪರಿಶೀಲನೆ ವೇಳೆ ಅಫ್ಜಲ್ ಇರುವಂತಹ ಒಂದು ಫ್ಲಾಟ್ನಿಂದ ಫೈರ್ ಆಗಿರುವುದು ಪತ್ತೆ ಆಗ್ತಾ ಇದೆ. ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದಾಗ ನಾನು ಕಾನೂನು ಪದವಿ ಓದ್ತಾ ಇದ್ದೇನೆ ಅಂತ ಅದು ಹೇಳಿದ್ದಾನಂತೆ. ಮನೆಯಲ್ಲಿ ಏರ್ಗನ್ನಿಂದ ಶೂಟಿಂಗ್ ಅಭ್ಯಾಸವನ್ನು ಮಾಡುತ್ತಿದ್ದೇನೆ ಅಂತ ಹೇಳಿದ್ದಾನಂತೆ. ಅಭ್ಯಾಸ ಮಾಡುತ್ತಿರುವಾಗ ಗುರಿ ತಪ್ಪಿ ಕಿಟಕಿಯಿಂದ ಹೊರ ಹೋಗಿದೆ ಗುಂಡು ಅಂತ ಹೇಳಲಾಗ್ತಾ ಇದೆ. ಈ ರೀತಿಯಾಗಿ ಆತ ಹೇಳ್ತಾ ಇರುವಂಥದ್ದು. ಉದ್ಯಮಿಯ ಮೇಲೆ ಆಗಿರುವಂತಹ ಒಂದು ಫೈರಿಂಗ್ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ವಿಚಾರ ಕೇಳಿ ಬರ್ತಾ ಇದೆ. ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೇ ಒಂದು ವಿಚಾರವಾಗಿ ರಾಜ್ಗೋಪಾಲ್ ಎನ್ನುವಂಥವರ ಮೇಲೆ ಫೈರಿಂಗ್ ಆಗಿರುವಂಥದ್ದು. ವಾಕಿಂಗ್ ಮಾಡ್ತಿದ್ದಂತಹ ಒಂದು ರಾಜ್ಗೋಪಾಲ್ ಏನಿದ್ದಾರೆ ಅವರು ಕೃಷ್ಣರಾವ್ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಆದಂತಹ ಘಟನೆ. ಬಸವನಗುಡಿ ಪೊಲೀಸರು ಆರೋಪಿಯನ್ನು ಈಗಾಗಲೇ ಬಂಧಿಸಿದ್ದಾರೆ. ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಾನೂನು ವಿದ್ಯಾರ್ಥಿಯಾಗಿರುವಂತಹ ಅಲ್ಫಜ್ ಏನಿದ್ದಾನೆ ಆತನನ್ನು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಆರೋಪಿಯನ್ನು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ರಾಜ್ಗೋಪಾಲ್ ಮೇಲೆ ಫೈರಿಂಗ್ ಆಗಿದೆ. ಮಾಡಿದ್ದು ಯಾರು? ಉದ್ದೇಶಪೂರ್ವಕ ಮಾಡಿದ್ರೆ ಅಥವಾ ಏನಿರ್ಬೋದು ಈ ಒಂದು ವಿಚಾರವಾಗಿ ಅಂತ ಗೊತ್ತಿಲ್ಲ ಇನ್ನು ಸರಿಯಾಗಿ. ಆದರೆ ಆತ ಹೇಳ್ತಾ ಇರುವಂಥದ್ದು ಏನಂತಂದರೆ, ನಾನು ಮನೆಯಲ್ಲಿನೇ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದೆ ಏರ್ಗನ್ನಿಂದ, ಆಗ ಅದು ತಪ್ಪಿ ಗುರಿ ತಪ್ಪಿ ಹೋಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾನಂತೆ. ಕಾನೂನು ವಿದ್ಯಾರ್ಥಿ ಅಂತ ಹೇಳ್ಕೊಂಡಿದ್ದಾನೆ. ಬೆದರಿಕೆ ಇಲ್ಲದೇ ಇದ್ದರೂ ಕೂಡ ಏರ್ಗನ್ನಿಂದ ಶೂಟ್ ಹೇಗಾಯಿತು ಗೊತ್ತಿಲ್ಲ. ಯಾರಾದರೂ ಹತ್ಯೆಗೆ ಏನಾದರೂ ಸಂಚು ಮಾಡಿದ್ರ ಅಥವಾ ಈತ ಮಾಡಿದ್ದ ಅಲ್ವಾ ಏನು ಎತ್ತ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಮಾಡಿ ಹೊಡೆಯಲು ಯಾರಾದರೂ ಪ್ರಯತ್ನ ಮಾಡಿದ್ರ ಗೊತ್ತಿಲ್ಲ. ಈಗಾಗಲೇ ಫ್ಲಾಟ್ನಲ್ಲಿನೇ ಶೂಟಿಂಗ್ ಅಭ್ಯಾಸವನ್ನು ನಡೆಸ್ತಿದ್ದಂಥ ಒಂದು ಅಫ್ಜಲ್ ಏನಿದ್ದಾನೆ ಆತನಿಂದ ಫೈರಿಂಗ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬುಲೆಟ್ ಎಲ್ಲಿಂದ ಹಾರಿ ಬಂತು ಎಂಬ ಬಗ್ಗೆ ತನಿಖೆ ಒಂದು ಜಾಡಿ ಹಿಡ್ಕೊಂಡು ಹೋದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.